ಅಮ್ಮ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಗಲು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಂಕ್ರಾಂತಿ ಬ್ಲಾಗ್ ನೋಡಿರ್ತೀರ. ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಡೇ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ ಟೆಂಪಲ್ಗೆ ಹೋಗಿ ಬರೋಣ. ಮಾರ್ನಿಂಗ್ ರೂಟೀನ್ ವಿಡಿಯೋ ಆ್ಯಡ್ ಮಾಡ್ತೀನಿ ಮತ್ತು ನೈಟ್ ಸ್ಕಿನ್ ರೂಟೀನ್ನ ಇದರೆಲ್ಲ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಮರಿದಿನಿ ಫುಲ್ ವಿಡಿಯೋನ ಚೆಕ್ ಮಾಡಿ ಆ್ಯಂಡ್ ಡೀಟೇಲ್ಸ್ ಗೊತ್ತಾಗುತ್ತೆ ಯಾವ ಥರ ನೀವು ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೋಬೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆ, ಸೊ ದೇವಸ್ಥಾನಕ್ಕೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬ್ಲಾಗ್ನ ಇದು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಮರಿದೆ ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡ್ತಾ ಇದ್ದೀರಾ ಅಥವಾ ನೋಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ರೆಕಮೆಂಡ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದೇನೆ ಫುಲ್ ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು. ಬನ್ನಿ ಹೋಗೋಣ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಐಗಿರಿ ನಂದಿನಿ ಹೇಳು. ಇಲ್ಲಿ ಇಲ್ಲಿ ಅಮ್ಮ ದೇವ್ರದು ಅಮ್ಮ. ವಿದ್ಯಾ ಬುದ್ಧಿ ಕೊಡಪ್ಪ. ಕುಂಕುಮ ಹಚ್ಚು, ಕೆಂಪುದು ಫಸ್ಟು. ಕೆಂಪು ಕುಂಕುಮ ಹಚ್ಚು ಮಗನೇ. ಹಾಂ ಫಸ್ಟ್ ಕುಂಕುಮ ಹಚ್ಚು ದೇವ್ರಿಗೆ. ಅದು ಬಿಡು. ಅಯ್ಯೋ ಹಂಗೆಲ್ಲ ಮಾಡಬಾರ್ದು. ಸರಿ ಆಯಿತು. ಹಾಂ ಇಲ್ಲಿ ಈ ಕಡೆ ತಿರುಗು. ಹಂಗೆಲ್ಲ ಮಾಡಬಾರ್ದು ಮಗನೇ. ಬಾ, ನಾನು ಕುಂಕುಮ ಹೇಳ್ಕೊಡ್ಲ ಇವಾಗ. ನೋಡಿ ಸ್ವಾಮಿ ಕುಂಕುಮ ಹಚ್ಬೇಕು. ಅಮ್ಮಂಗೆ ಕುಂಕುಮ ಹಚ್ಬೇಕು. ಹಿಂಗೆ ವಿಶ್ವ ವಿನೋದಿನಿ ವಂದನುತೆ. ಹಾಂ ಕಂಠ ಕುಟುಂಬಿನಿ. ಆಯ್ತು ತಗೋ. ನಂದಿತ ವೇದಿನಿ. ನಂದನುತೆ. ಹಂಗೆ ಮಗ್ನೆ ಕಟ್ಟಿ ವಾಸನೆ ಇರುತ್ತೆ. ಸರಿನಾ? ಸರಿ, ಕೈ ಮುಗಿ ಇವಾಗ. ಆಚೆ ಹಚ್ಚಬೇಕು. ಹೌದು, ಒಳಗಡೆ ಹಚ್ಚಂಗಿಲ್ಲ. ಬಾ ನೀನು ಈ ಕಡೆ ತಿರುಗು. ಕೈ ಮುಗಿ. ಏ ಅಮ್ಮ ಅನ್ಬೇಕು. ನೋ, ಡೋಂಟ್ ಟಚ್. ಚರಿಮ ಅದೆಲ್ಲ ಮುಟ್ಬಾರ್ದು. ಸಾಕು, ಪೂಜೆ ಆಗಿದೆ ಇವಾಗ. ವಿಡಿಯೋ ನೋಡಿ ಚರಿ ಕೇಳಿದ್ಲಿ ಈ ಥರ ಮಾಡಿಕೊಡು ಅಂತ. ಸೊ ಅವಳಿಗೋಸ್ಕರ ಇದನ್ನ ಮಾಡ್ತಾಯಿದ್ದೀನಿ. ಸೂಪರ್, ಥ್ಯಾಂಕ್ ಯು. ಎಲ್ಲ ಬಿಡಿಸ್ಬಿಟ್ಟಿದೀಯಾ? ನೆತ್ಕಾಗೋಯ್ತದೆ. ಇಲ್ಲ ನಾನು ಚಾಕ್ಲೇಟ್ ಅದು ಸ್ಟ್ರಾಬೆರಿ ಮಾಡ್ಕೊಡ್ತೀನಿ ನೋಡಿ. ಇವಾಗ ಕಟ್ ಮಾಡ್ತೀನಿ. ರೆಡ್ ಅಷ್ಟೇ. ಹಾಕು ನೀನು. ಇರು, ನಾನು ಕಟ್ ಮಾಡ್ಕೊಡ್ತೀನಿ. ಹಾಕು ಅಂತ. ಸರಿನಾ? ಆ ಸಿಪ್ಪೆ ಬೇಡ. ಆಯ್ತಿರು ಅಷ್ಟೇ. ಅದು ಲಿಪ್ ಬಾಂಬ್ ಹಚ್ಕೊಂಡ ಅಂತ ಕೇಳ್ತಾವಳೆ.
ಹಾಂ ನೀನಲ್ಲ ನಿಜ ಸರಿ ನಿಜ ನೀನಲ್ಲ ಹ್ಞೂ ನೀನಲ್ಲ ನಿಜ ಹುಳಿಚುರಿ ಅದು ನೀನು ಸರಿ ಇಲ್ಲ ನೀನು ನಿನ್ನ ಮಾಬೇಡ ಏನೇನೇನು ಇನ್ನೊಂದ್ಸರ್ತಿ ಹೇಳು ನಿನ್ನಕ್ಕೆ ಹಾಂ ಮಾಬೇಡ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಆಮೇಲೆ ಚೆನ್ನಾಗಿದೆ ನೀನೇ ತಿನ್ಬೇಕಾಗ್ತದೆ. ನೀನು ತಿನ್ಬೇಕು ಏನು ಹೇಳುತ್ತಾಳು ಏನು ಅಂತ ಹೇಳ್ತೀಯ ಅಪ್ಪನಿಗೆ? ಅಮ್ಮ ನಾನು ಕಲ್ತ್ಕೊಳ್ತೀನಿ ಈಗ ಇನ್ನಾಕಮ್ಮ ತಡಿ ಇಲ್ಲಿ 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 ಒಂಚೂರು ಹಾಕೋಣ ಫಸ್ಟು ಸುಬ್ಬಿ ಸ್ಪ್ರೆಡ್ ಮಾಡೋಣ ಫೆಡ್ ಬರೋಣ ಆಮೇಲೆ ಆಮೇಲೆ ಇರು ಇದನ್ನ ಹಿಂಗೆ ಚಾಕ್ಲೇಟ್ ಹಾಕೋಣ ಇದು ಹಿಂಗೆ ಚಾಕ್ಲೇಟ್ ಹಾಕೋಣ ಕರ್ಗಿಸ್ಬಿಟ್ಟವೆಲ್ಲ ಕಣ್ಣು ಇದಕ್ಕೆ ಹಾಕ್ತೀನಿ ಇದಕ್ಕೆ ಹಾಕ್ತೀನಿ ತಿಂತಾಳ? ತಿಂತಾಳ ಇದಕ್ಕೆ ಕೈ ತೆಗಿ. 350 ರೂಪಾಯಿ ಕೊಟ್ಟು ತಿಂದು ಬಂದಳು ಮೊನ್ನೆ ಇದಕ್ಕ ಇವಳು ನಮ್ಮ ಮನೆ ಹತ್ರ ಒಂದು ಹೊಸ ಅಂಗಡಿ ಮಾಡಿದ್ದಾರೆ ಅಲ್ಲಿ ಬರೀ ಇಷ್ಟೇ ಹಾಕ್ಕೊಟ್ಟಿದ್ದು ಅದಕ್ಕೆ ಮನೆ ಕಾಲು ಕೊಟ್ಟಗಳ ಕೈಯಿಂದ ಕಿತ್ಕೊಂಡ್ಬಿಟ್ಟಾಗ ಬಾಯಿಗೆ ಹಾಕೊಳ್ಳೋದ್ಗೆಯ್ಯ. ಚೆನ್ನಾಗಿತ್ತಲ್ಲ ಇವಾಗ ಸ್ಪೂನ್ ಹಾಕೊಂಡು ತಿನ್ನು ಚೆನ್ನಾಗಿರ್ತದೆ. ಹೆಂಗಾಯ್ತು ಹೇಗಾಯ್ತು ಹೆಂಗಾಯ್ತು ನಾನು ತಿಂತೀನಿ ತಿಂತೀಯಾ ಬಾ ಇಲ್ಲ ನನ್ನ ಹತ್ರ ಬಾ ಸ್ಪೂನಲ್ಲಿ ಹಾಕ್ಕೊಡ್ತೀನಿ ಬನ್ನಿ ಇಲ್ಲ ನಾನು ಇಲ್ಲ ಕೂತ್ಕೊಳ್ತೀನಿ ಯಾರು ನನ್ನ ಮೇಲೆ ಕೈ ಬಂದ್ಬಿಟ್ಟು ಹೆಂಗೈತೆ ಹೆಂಗೈತೆ ನೀನು ಹೇಳ್ಬೇಕು ಚೆನ್ನಾಗೈತಾ ಇಲ್ವಾ ಚೆನ್ನಾಗೈತಾ ಚೆನ್ನಾಗಿಲ್ವೇನವಾ? ಚೆನ್ನಾಗಿಲ್ವಾ? ಅದು ಕೊಡು, ಚೆನ್ನಾಗಿದೆ. ಕೊಡು ನಾ ತಿಂತೀನಿ ಕೊಡು ಹಂಗಾದ್ರೆ ಕೊಟ್ಬಿಟ್ಟು ಚೆನ್ನಾಗಿದೆ ಅಂತ ತಿನ್ಬೇಕು. ಇದಲ್ವಾ? ಹೆಂಗಿದೆ ಹೀಗೆ ಸೂಪರ್ ಹೆಂಗೆ ಅಲ್ಲಿ ಚಾಕ್ಲೇಟ್ ಬಿದ್ದೈತೆ ಕೈ ಮೇಲೆ ಅದಕ್ಕೆ ಚೆನ್ನಾಗೈತಾ ಹೆಂಗೈತೆ ಹಾಂ ಶುಗರ್ ಇರೋದು ಕಷ್ಟನೇ. ಇಲ್ಲಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಇಲ್ಲೊಂದು ಸ್ವಲ್ಪ ಗಾಸಿಪ್ ಹೋಗ್ತಾಯಿತ್ತು. ಅಮ್ಮಂಗೆ ಗೊತ್ತಿಲ್ಲ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ, ಬಟ್ ಏನೇನೋ ಮಾತಾಡಿದ್ದೀವಿ ನಾವು ಏನೇನೋ ಮಾತಾಡಿದ್ವಿ, ಸೊ ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಅವರು ವಿಯೆಟ್ನಾಮ್ ಟ್ರಿಪ್ ಹೋಗಿದ್ರಲ್ಲ, ಸೊ ಅದರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ರು. ಹಿಂಗಾಯಿತು, ಅದನ್ನು ತಿಂದ್ವಿ ಇದನ್ನು ತಿಂದ್ವಿ, ಫುಡ್ ಬಗ್ಗೆ, ಮತ್ತು ಅಲ್ಲಿ ಅವ್ರು ಹಾಕ್ಕೊಳ್ಳೋ ಬಟ್ಟೆ, ನಾವು ಸೀರೆ ಹಾಕ್ಕೊಂಡಿದ್ವಿ ಅಷ್ಟೇ ಬಿಟ್ಟರೆ ಯಾರೂ ಇಲ್ಲ ಅಂತ ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದೊಂದು ಮೈಂಡ್ ಸೆಟ್ ಇತ್ತು, ಸೀರೆನೇ ಹಾಕೋಬೇಕು ಅನ್ನೋ ಮೈಂಡ್ ಸೆಟ್ ಇತ್ತಲ್ಲ, ಸೊ ಅದೊಂದು ಸ್ವಲ್ಪ ಚೇಂಜ್ ಆದವ್ರ ಥರ ಕಾಣ್ತು. ಯಾಕಂದರೆ ಎಷ್ಟೊಂದು ಜನ ಹೆಂಗೆ ಬೇಕಾದಂಗೆ ಇರ್ತಾರೆ ಅನ್ನೋದನ್ನು ಅವರು ನೋಡ್ಕೊಂಡು ಬಂದ್ರಲ್ಲ, ಸೊ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಜನ ಹೆಂಗೆ, ಯಾವ ರೀತಿ ಬಟ್ಟೆ, ಯಾವ ಥರ ಊಟ ತಿಂತಾರೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ಲ. ಸೊ ಅದನ್ನು ನನ್ನ ಜೊತೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ಅವರು ಹೋಗಿ ಬಂದಿದ್ದು. ಯಾಕಂದರೆ ಈ ಏಜಲ್ಲಿ ಬೇರೆ ದೇಶ ನೋಡೋದು, ಆಮೇಲೆ ಅಲ್ಲಿರೋ ಕಲ್ಚರ್ನ, ಅಲ್ಲಿರೋ ಏನದು ವಾತಾವರಣ ಎಲ್ಲ ಚೇಂಜ್ ಆಗುತ್ತಲ್ಲ, ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ ಅನ್ನೋದೊಂದು ಖುಷಿ ಇದೆ. ಚಾಕ್ಲೇಟ್ ಜೊತೆ ಇದನ್ನು ತಿಂದರೆ, ಈ ಹಣ್ಣು ತಿಂದರೆ ಏಜ್ ಆಗಲ್ಲ ಅಂತ, ಅಂದರೆ ಏಜ್ ಆಗುತ್ತೆ, ಮುಖದಾಗ ಗೊತ್ತಾಗಲ್ಲ ಅಂತ, ಏಜಿಂಗ್ ಕಡಿಮೆ ಮಾಡುತ್ತೆ. ಕಿವಿಹಣ್ಣು ಇವತ್ತು ಕಿವಿಹಣ್ಣು ನಾನು ತಿನ್ನಲ್ಲಪ್ಪ. ಇದೇನು ಈ ಹಣ್ಣೆಲ್ಲ ಸೇರಿಸಿ ಏನೋ ಹಸಿ ಗೋಡಂಬಿ ಹಾಲು ಎಲ್ಲ ಹಾಕಿದ್ದೇನೆ, ಎಲ್ಲ ಹಾಕಿ ಮಿಕ್ಸ್ ಏನು ನಾನು ತಿನ್ನಕ್ಕೆ. ಹೆಂಗೈತೆ ಹುಳಿ, ಒಳಗೆ ಹುಳಿ ಹುಳಿ, ಮೇಲ್ಗಡೆ ಚಾಕ್ಲೇಟ್ ದೊಡ್ಡ ಸಾಕು. ನಿಂಗೆ ಆಗ ತಿನ್ನು. ಅವಳು ನೋಡಿ, ಅಲ್ಲಿ ನೋಡಿ, ಇದನ್ನು ತಿನ್ನು.
ಮಾಡಿಕೊಟ್ಟೆ ತಾನೆ ನಿಂಗೆ ವಿಡಿಯೋ ನೋಡಿ ತಿನ್ನಲ್ವಾ ಬಿಡು. ಪಾರ್ಲರ್ ಆಂಟಿ ಅಮ್ಮಗೆ ಹಿಂಗೆ ಮಾಡ್ತಾರೆ. ಪಾರ್ಲರ್ ಆಂಟಿ ಹಿಂಗೆ ಅಮ್ಮಂಗೆ ತಲೆ ಎಲ್ಲ ಮಸಾಜ್ ಮಾಡ್ತಾರೆ. ಇರಪ್ಪ ನಾನು ಹಂಗೆ ಮಾಡ್ತೀನಿ ಅಂತ. ಮಾಡಪ್ಪ. ಮಸಾಜ್ ಮಾಡ. ಸರಿ ಪಾರ್ಲರ್ ಅಡ್ಡಿ ಹೆಂಗ್ ಮಾಡ್ತಾರೆ ಮಾಡ್ಲೇ ಇಲ್ಲ ನೀನು ಅಪ್ಪಣೆ ಹಿಂಗ್ ಜಡೆ ಹಾಕಿಸ್ಕೊ ಮಗಳೇ ನೀನು ಕಟ್ ಮಾಡಿಸ್ಕೊಬೇಡ. ಮಾರ್ನಿಂಗ್ ಸ್ಕಿನ್ ರೂಟೀನ ನಾನು ಬೆಳಗ್ಗೆ ಹಬ್ಬದ ದಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ, ಬಟ್ ಹಿಂದೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಮೇನ್ ರೋಡಲ್ಲಿ ಗಾಡಿಗಳು ಹೋಗೋದು, ವೆಹಿಕಲ್ ಸೌಂಡ್ಸು, ಅದು ಇದು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಂಗಾಗಿ ರೆಕಾರ್ಡ್ ಅಷ್ಟೇ ಮಾಡಿಕೊಂಡೆ. ಸೊ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಯಾವ ಥರ ಇರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ರೂಟೀನು ಅಂದರೆ. ಸೊ ನಿಮ್ಗೆ ಯಾವುದು ಸ್ಕಿನ್ನು ಅಂತ ಫಸ್ಟು ನಿಮ್ಮ ಡರ್ಮಾಲಜಿಸ್ಟ್ ಅಥವಾ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಮನೇಲಿ. ಯಾವ ಥರ ಸ್ಕಿನ್ ಆಯಿಲ್ ಇದೆನಾ, ಅಥವಾ ಡ್ರೈ ಇದೆನಾ, ಅಥವಾ ನಾರ್ಮಲ್ ಇದೆನಾ, ಇಲ್ಲ ಪ್ಯಾಚಿ ಇದೆನಾ, ಅಂದರೆ ಸಿಪ್ಪೆ ಥರ ಬಿಡುತ್ತಾ, ಆ ಥರದ್ದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸ್ಕಿನ್ ಯಾವ ಟೋನಲ್ಲಿದೆ, ಯಾವ್ದು ಇದರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಆವಾಗ. ಸೊ ಆ ಟೈಮಲ್ಲಿ ನಿಮ್ಮ ಸ್ಕಿನ್ನ ನೋಡಿಕೊಂಡು ಸೀಸನ್ ವೈಸು ನಾನು ಹೇಳ್ತಿರೋದು, ಚಳಿಗಾಲದಲ್ಲಿ ಡ್ರೈ ಆಗುತ್ತೆ ಅಥವಾ ಬೇಸಿಗೆಯಲ್ಲಿ ಇನ್ನು ಏನದು ಟ್ಯಾನ್ ಥರ ಆಗಿ ಆಯಿಲ್ ಥರ ಬರುತ್ತೆ ಅಂತ ಚೇಂಜ್ ಆಗ್ತಾಯಿದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಸ್ಕಿನ್ ಟೈಪು ನಿಮ್ಮದು ಅಂತ. ಚೆಕ್ ಮಾಡಿಕೊಂಡು ನೀವು ಪ್ರಾಡಕ್ಟ್ನ ಬೈ ಮಾಡಿ. ನಾನು ಎಷ್ಟೊಂದು ಪ್ರಾಡಕ್ಟ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಲಾಸ್ಟ್ ಒನ್ ಪ್ರಾಡಕ್ಟಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ಓಕೆನಾ, ಅದು 3 ಮಂತ್ಸ್ ಎಲ್ಲ ನಾನು ಯೂಸ್ ಮಾಡಿನೇ ಈ ಪ್ರಾಡಕ್ಟನ್ನ ನಾನು ಅಪ್ಲೈ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟ್ ಡಾಕ್ಟ್ರು ಏನು ಸಜೆಸ್ಟ್ ಮಾಡಿದ್ರಲ್ಲ, ಮಿನಿಮಲಿಸ್ಟ್ ಅಂತ ಪ್ರಾಡಕ್ಟ್ನ ನನಗೆ ಸಜೆಸ್ಟ್ ಮಾಡಿದರು. ಅದನ್ನು ನಾನು ತುಂಬ ಯೂಸ್ ಮಾಡಿದೆ. ಯಾವಾಗ ಅಂದರೆ ಆಫೀಸ್ಗೆ ಹೋಗೋ ಟೈಮಲ್ಲಿ. ಆವಾಗ ನನ್ನ ಸ್ಕಿನ್ ಟೋನ್ ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಡಾಟ್ ಆ್ಯಂಡ್ ಕೀ ಅವ್ರದ್ದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾಯ್ಶ್ಚರೈಸ್ನ. ಅದು ಸ್ಮೆಲ್ ಮಾತ್ರ ಆಸಮ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಮೆಲ್ಲು ಮುಖಕ್ಕೆ ಅಪ್ಲೈ ಮಾಡಿದ್ಮೇಲೆ ಅದು ಎಷ್ಟು ಅಬ್ಸರ್ವ್ ಮಾಡುತ್ತೆ ಸ್ಕಿನ್ಗೆ. ಆಮೇಲೆ ಅಷ್ಟೇ ಬ್ರೈಟ್ನೆಸ್ ಕೊಡುತ್ತೆ ಸ್ಕಿನ್ನನ್ನು, ಮಾಯ್ಶ್ಚರೈಸ್ ಆಗಿಡುತ್ತೆ. ಸೊ ಹಂಗಾಗಿ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಹೇಳ್ತಾ ಇರೋದು ಇದನ್ನು ಮೇಯ್ನಾಗಿ. ಡಾಟ್ ಆ್ಯಂಡ್ ಸ್ಕಿನ್ ಅವ್ರದ್ದು ಯೂಸ್ ಮಾಡಿ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಸನ್ಸ್ಕ್ರೀನ ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಒಂದೇ ಬ್ರ್ಯಾಂಡ್ ಅವ್ರದ್ದೇ ಯೂಸ್ ಮಾಡಿದೆ, ಬಟ್ ಅದು ವರ್ಕೌಟ್ ಆಗಲಿಲ್ಲ ನನಗೆ. ಆ ರೀಸನ್ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ ಅಂತ ಹೇಳಿದ್ನಲ್ಲ. ಸೊ ಇದೇ ರೀಸನ್ಗೆ ಒಂದು ಪ್ರಾಡಕ್ಟ್ ಆದರೆ ಇನ್ನೊಂದು ಪ್ರಾಡಕ್ಟ್ ಆಗಲ್ಲ. ಸೊ ಹಂಗಾಗಿ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಪೋರ್ಸು ಇದೆ ಸ್ಕಿನ್ನಲ್ಲಿ, ಲೈಕ್ ಚಿನ್ ಏರಿಯಾದಲ್ಲಿ. ಸೊ ಹಾಗಾಗಿ ನಾನು ಪೋರ್ಸ್ ಎಲ್ಲ ಹೋಗಬೇಕು ಅಂತಲೇ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇರೋದು. ಮತ್ತು ಅದ್ರ ಜೊತೆಗೆ ರೈಸ್ ವಾಟರ್ನ ಯೂಸ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ 2 ಡೇಸ್ 3 ಡೇಸ್ ಗ್ಯಾಪ್ ಇಟ್ಕೊಂಡು ರೈಸ್ ವಾಟರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಏಜ್ ಆಗಿದೆ ಅಥವಾ ಏಜ್ ಆಗಿಲ್ಲ ಅನ್ನೋದು ಮುಖದಲ್ಲಿ ಗೊತ್ತಾಗಲ್ಲ. ಇನ್ನು ಚಿಕ್ಕ ಹುಡುಗಿ ಥರ ಕಾಣಬೇಕು ಅಂದರೆ ಸೊ ಕೆಲವೊಂದನ್ನು ಪ್ಯಾಂಪರ್ನ ಸ್ಕಿನ್ಗೆ ಮಾಡ್ತಾ ಇರಬೇಕು ಡೈಲಿ. ಆ್ಯಂಡ್ ಮೋರ್ ಓವರ್ ನಾವು ಸ್ಕಿನ್ನ ಎಷ್ಟು ಪ್ಯಾಂಪರ್ ಮಾಡ್ತೀವೋ ಅಷ್ಟು ಏಜ್ ಕಮ್ಮಿಯಾಗಿ ಕಾಣುತ್ತೆ. ಮುಖದಲ್ಲಿ ಹೊಳಪು ಅಥವಾ ಏನಂತೀರ ಬ್ರೈಟ್ನೆಸ್ಸು ಮತ್ತು ಪಾಸಿಟಿವ್ನೆಸ್ಸು ಹೆಚ್ಚಾಗುತ್ತೆ. ಡಲ್ ಕಾಣಲ್ಲ, ಖುಷಿಯಾಗಿರ್ಬೋದು. ನಮ್ಮ ಸ್ಕಿನ್ನ ಹೋಗಿ ಮಿರರ್ ಹತ್ರ ನೋಡಿದ ತಕ್ಷಣ ನಾವು ಇನ್ನೂ ಅದನ್ನು ಖುಷಿಯಿಂದ ನೋಡ್ಕೊಳ್ಳೋಕ್ಕೆ ಅಥವಾ ಇನ್ನೂ ಚೆನ್ನಾಗಿ ಪ್ಯಾಂಪರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಹಂಗಾಗಿ ಇವಾಗಲಿಂದಲೇ ಸ್ಕಿನ್ನ ನೀವು ಪ್ಯಾಂಪರ್ ಮಾಡಿ, ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಕೊಡಿ ಅಂತ ಅಷ್ಟೇ. ಸೊ ಆ್ಯಸ್ ಯೂಸಲ್ ಲಾಸ್ಟಿಗೆ ನಾನು ಟಿಂಟ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟಿಂಟ್ ಯೂಸ್ ಮಾಡಿದ್ದು ಡೇ ಎಲ್ಲ ನಾನು ನೈಟ್ ಸ್ಕಿನ್ ಕೇರ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಟಿಂಟ್ ಆಲ್ಮೋಸ್ಟ್ ನಾನು ಡೈಲಿ ಯೂಸ್ ಮಾಡಲ್ಲ. ಇನ್ನೇನು ಆಚೆ ಹೋಗಬೇಕು ಅಥವಾ ಏನಾದರೂ ಫೆಸ್ಟಿವಲ್ ಅಥವಾ ಏನಾದರೂ ಸ್ಪೆಷಲ್ ಡೇದಾಗ ಮಾತ್ರ ಟಿಂಟ್ ಯೂಸ್ ಮಾಡ್ತೀನಿ. ಅಂದರೆ ಲಿಪ್ಸ್ಟಿಕ್ನ ಈ ಕಡೆ ಚಿಕ್ಕ ಸೈಜು ಅಥವಾ ನೋಸಿಲೆಲ್ಲ ಯೂಸ್ ಮಾಡ್ತೀನಿ. ಅದರ್ವೈಸ್ ನಾನು ಡೈಲಿ ಯೂಸ್ ಮಾಡಲ್ಲ. ಯಾಕಂದರೆ ಅದು ಸ್ಕಿನ್ನ ಹಾಳು ಮಾಡುತ್ತೆ. ಸೊ ನಾವು ಡೈರೆಕ್ಟಾಗಿ ನಮ್ಮ ಸ್ಕಿನ್ ನಾವು ಏನಕ್ಕೆ ಹಾಳು ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಅವತ್ತಿನ ನೈಟ್ ಬಂದು ಅಥವಾ ಈವ್ನಿಂಗ್, ಅದು ನಂದು ಏನು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿರುತ್ತಲ್ಲ, ಈವ್ನಿಂಗ್ ಬಂದ ತಕ್ಷಣ ಆ ಟಿಂಟ್ನ ವೈಪ್ ಮಾಡ್ಕೋತೀನಿ. ಅಂದರೆ ಯಾವುದಾದ್ರೂ ಟಿಶ್ಯೂ ಪೇಪರಿಂದ ಅಥವಾ ಕಾಟನಿಂದ ನಾನು ಅದನ್ನು ವೈಪ್ ಮಾಡ್ಕೊತೀನಿ. ಡೈಲಿ ಮಾರ್ನಿಂಗ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇವಾಗ ನಾನು ಬಂದು ನೈಟ್
ರೊಟೀನ್ ಹೇಗಿರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ನಾನು ಸ್ಕಿನ್ನನ್ನು ವಾಶ್ ಮಾಡ್ಕೋತೀನಿ. ಯಾಕಂದರೆ ಸ್ಕಿನ್ನಲ್ಲಿ ಆಲ್ರೆಡಿ ಮಾರ್ನಿಂಗಿಂದ ಈವ್ನಿಂಗ್ ಡಸ್ಟ್ ಕೂತಿರುತ್ತೆ. ಸೊ ಅದನ್ನು ನಾನು ಸಿಂಪಲ್ ಫೇಸ್ ವಾಶ್ ಅಂತ ಇದೆ, ಹೋಪ್ ನಿಮ್ಗೆ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ತೋರಿಸಿದ್ದೀನಿ. ಇದರದ್ದು ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಸಖತ್ತಾಗಿ ಬರುತ್ತೆ. ಆಯಿಲಿ ಸ್ಕಿನ್ ಅವರು, ನಾರ್ಮಲ್ ಸ್ಕಿನ್, ಎನಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಈ ಗ್ರೀನ್ ಪ್ರಾಡಕ್ಟ್ ಮಾತ್ರ ಗ್ರೀನ್ ಕಲರ್ ಇದೆಯಲ್ಲ, ಆ ಪ್ರಾಡಕ್ಟ್ ಮಾತ್ರ ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ಕೊಳ್ಳಿ. ನಂದು 10 ಬಾಟ್ಲ್ ಆಗಿರ್ಬೋದು, ಒಂದು 3 ಇಯರ್ಸಿಂದ ಯೂಸ್ ಮಾಡ್ತಾ ಇರೋದು. ಸಖತ್ತಾಗಿ ಬಂದಿದೆ. ಸೊ ಇವಾಗ ನಾನು ಅದನ್ನು ಹಾಕ್ಕೊಂಡು ಫೇಸ್ನ ರಬ್ ಮಾಡ್ಕೋತೀನಿ. ಬಿಫೋರ್ ದಟ್ ನಾನು ಸ್ಕಿನ್ನನ್ನು ನೀರಿಂದ ತೊಳ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಟಿಂಟ್ ಎಲ್ಲ ಇತ್ತಲ್ಲ, ಸೊ ಅದನ್ನ ವೈಪ್ ಮಾಡ್ಕೊಂಡಿದ್ದೀನಿ ಟಿಶ್ಯೂ ಪೇಪರಿಂದ. ಆ್ಯಂಡ್ ಒನ್ ಥಿಂಗ್ ಇಂಪಾರ್ಟೆಂಟ್ ಅಂದರೆ ಒಂದು 3 to 4 ಡೇಸ್ ಅಷ್ಟೇ ನಿಮ್ಮ ಪಿಲ್ಲೋನ ಕಂಟಿನ್ಯೂ ಮಾಡಿ. ಯು ಹ್ಯಾವ್ ಟು ಚೇಂಜ್ ವೀಕ್ಲಿ 2 or 3 ಟೈಮ್ಸ್ ಅಂದ್ಕೊಳ್ಳಿ. ಚೇಂಜ್ ಮಾಡ್ತಾನೆ ಇರಬೇಕು ಪಿಲ್ಲೋ ಕವರ್ನ. ಅದೇ ನಿಮಗೆ ಡಸ್ಟು ನಿಮ್ಗೆ ಸ್ಕಿನ್ನಲ್ಲಿ ಕೂತ್ಕೊಳ್ಳೋದು. ಆ್ಯಂಡ್ ನೀಟ್ ಆ್ಯಂಡ್ ಕ್ಲಿಯರ್ ಬೆಡ್ಶೀಟ್ ಮತ್ತು ಪಿಲ್ಲೋನ ಯೂಸ್ ಮಾಡಿ. ಸ್ಕಿನ್ ಅಷ್ಟೇ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಮುಖ ಕೊಟ್ಕೊಂಡು ಪಿಲ್ಲೋದ ಮೇಲೆ ಆಲ್ಮೋಸ್ಟ್ ಎಲ್ಲ ಮಲಗ್ತಿರ್ತೀವಲ್ವ, ಸೊ ರೀಸನ್ ಅಷ್ಟೇ. ಆ್ಯಂಡ್ ಇವಾಗ ನಾನು ಸ್ಕಿನ್ನನ್ನು ಒಂದು ವೈಟ್ ಬಟ್ಟೆ ಅಂತ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಮೀನ್ಸ್ ನೀರೆಲ್ಲನೂ ಹಿಂಕೊಳ್ಳಿ ಅಂತ ಅಷ್ಟೇ, ಆಗಿಬಿಟ್ರೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ಕ್ವಶನ್, ಎವ್ರಿಡೇ ಬೇರೆ ಇನ್ ಕೇಸ್ ಕೆಲಸದ ಮೇಲೋ ಅಥವಾ ಎಲ್ಲೋ ಆಚೆ ಹೋದಾಗ ಪಿಲ್ಲೋಗಳು ಚೇಂಜ್ ಆಗಿರಲ್ಲ, ಹೆಂಗೆ ಮಾಡಬೇಕು ಅಂದರೆ ನೀವು ಯೂಸ್ ಮಾಡೋ ನಿಮ್ಮ ಟವಲ್ ಅಥವಾ ನೀವು ಹಾಕ್ಕೊಳ್ಳೋ ಬಟ್ಟೆ, ಟೀ ಶರ್ಟ್ ಏನುಗಳು ಇರುತ್ತಲ್ಲ, ಸೊ ಅದನ್ನು ದಿಂಬು ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ. ಈ ಟಿಪ್ಸ್ನ ಯೂಸ್ ಮಾಡಿ, ಓಕೆನಾ. ಸೊ ಇವಾಗ ನೈಟ್ ಸ್ಕಿನ್ ಕೇರ್ ಯಾವ ಥರ ಇರುತ್ತೆ ಅಂದರೆ, ಸೊ ಮೊದಲು ನಾನು ಫೇಸ್ ವಾಶ್ ಮಾಡಿಕೊಂಡೆ ನನ್ನ ಸಿಂಪಲ್ ಫೇಸ್ ವಾಶಿಂದ. ನೆಕ್ಸ್ಟ್ ಅದೇ ನಾನು ಯೂಸ್ ಮಾಡೋಂಥ ಡಾಟ್ ಆ್ಯಂಡ್ ಕೀದು ಮಾಯ್ಶ್ಚರೈಸರ್ ಇದೆಲ್ಲ, ಸೊ ಅದನ್ನು ಫಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಬೇಸಾಗಿ ತೊಗೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ ಆ್ಯಂಡ್ ಫೇಸ್ ಓವರಾಲ್ ಎಲ್ಲ ಒಂದು ಪಿಂಚ್ ಅಷ್ಟು ತೊಗೊಂಡು ಅಪ್ಲೈ ಮಾಡಿ. ಯಾಕಂದರೆ ಇದನ್ನು ನಾವು ಮತ್ತೆ ಯೂಸ್ ಮಾಡಬೇಕು ಸೆಕೆಂಡ್ ಟೈಮ್. ಸೊ ಕಡಿಮೆ ಯೂಸ್ ಮಾಡಿ ಆಲ್ ಓವರ್ ಫೇಸ್ ನೀವು ಕ್ಲಿಯರಾಗಿ ಮಸಾಜ್ ಕೊಡಿ, ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಇದೊಂದು ಫಸ್ಟ್ ಸ್ಟೆಪ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಕಡಿಮೆ ಆಗೋಕ್ಕೆ ಬಂದಿದೆ, ಅಂದರೆ ಖಾಲಿ ಆಗಿದೆ ಎಷ್ಟು ಒಂದು 5-6 ಬಾಟ್ಲೇನೋ ಆಯ್ತಾನೋ ಆಲ್ರೆಡಿ. ಸೊ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಸೆಕೆಂಡು. ಇದು ಬಂದು ಟೆಟನಾಯ್ನ್ ಅಂತ ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ದ ಬೆಸ್ಟ್ ಕ್ರೀಮ್, ನೈಟ್ ಕ್ರೀಮ್ ಅಂತ ಹೇಳ್ಬೋದು. ಇದನ್ನು ಸ್ಯಾಂಡ್ವಿಚ್ ಬೇಸಾಗಿ ಆ ಥರ ಸ್ಯಾಂಡ್ವಿಚ್ ಲೆವೆಲಲ್ಲಿ ಯೂಸ್ ಮಾಡಬೇಕು. ಲೈಕ್ ಅಂದರೆ ಫಸ್ಟ್ ಮಾಯ್ಶ್ಚರೈಸರ್ ಹಾಕ್ಕೊಂಡ್ರೆ ಇವಾಗ ಒಂದು ಡಾಟ್ ಅಷ್ಟು ಕೈಲಿ ತೊಗೊಂಡು ಟೆಟನಾಯ್ನ ಓವರಾಲ್ ಫೇಸ್ ನೀವು ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಕಣ್ಣುರಿ ಅಂತಂದರೆ ಕಣ್ಣಿಗೆ ಅಪ್ಲೈ ಮಾಡಬೇಡಿ, ನನಗೆ ಬರಲ್ಲ. ಸೊ ಕೆಲವೊಬ್ರಿಗೆ ಬರುತ್ತೆ ಅಂತ ಹೇಳ್ತಾರೆ, ಸೊ ನೀವು ಅಪ್ಲೈ ಮಾಡಬೇಡಿ. ಬರದೇ ಇರೋ ಟೆಸ್ಟ್ ಮಾಡಿ, ಗೊತ್ತಾಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ನಾನು ಹೇಳ್ತಾ ಇರೋದು ನೈಟು. ಆಮೇಲೆ ಎಲ್ಲ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಬಟ್ ಟೆಸ್ಟ್ ಮಾಡಿ ಬಿಫೋರ್ ಅಪ್ಲೈ ಮಾಡೋಕ್ಕೇನ. ಸೊ ನಾನು ಇದನ್ನು ಫೇಸ್ ಓವರ್ ಅಪ್ಲೈ ಮಾಡ್ತೀನಿ. ಸೊ ನನಗಾಗಿ ಪೋರ್ಸ್ ಎಲ್ಲ ಇದೆಯಲ್ಲ ಇಲ್ಲಿ, ಆಮೇಲೆ ಪಿಂಪಲ್ ಆಗೋಲ್ಲ, ಪೋರ್ಸ್ ಎಲ್ಲ ಬರೋಲ್ಲ. ಆಮೇಲೆ ಏಜಿಗೆಲ್ಲ ಸ್ಕಿನ್ನು ಜೊಂಡು ಬೀಳುತ್ತಲ್ಲ, ಸೊ ಅದೇನೂ ಆಗೋಲ್ಲ. ಸೊ ಇವಾಗ ಅದನ್ನು ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟು 1-2-3 ಮಿನಿಟ್ಸ್ ಅಷ್ಟೇ ಬಿಟ್ಟು ಥರ್ಡ್ ಸ್ಟೆಪ್ಗೆ ಹೋಗೋಣ. ಏನು ಅಂದರೆ ಥರ್ಡ್ ಸ್ಟೆಪ್ಪಲ್ಲಿ ನಾವು ತಿರ್ಗಾ ನಮ್ಮ ಮಾಯ್ಶ್ಚರೈಸರ್ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಅದನ್ನು ತಿರ್ಗಾ ಅದ್ರ ಮೇಲ್ಗಡೆ ಅಪ್ಲೈ ಮಾಡಬೇಕು. ಇದನ್ನು ನಾವು ಸ್ಯಾಂಡ್ವಿಚ್ ಮೆಥಡ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡ್ವಿ, ಅದಾದಮೇಲೆ ಟೆಟನಾಯ್ನ್ ಹಚ್ಕೊಂಡ್ವಿ, ಅದಾದಮೇಲೆ ಇವಾಗ ತಿರ್ಗಾ ಅದ್ರ ಮೇಲ್ಗಡೆ ಮಾಯ್ಶ್ಚರೈಸ್ನ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಬೇಕು. ಸೊ ಇದನ್ನು ಈ ಬೇಸ್ನ ಎವ್ರಿ ನೈಟು ನೀವು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಫುಲ್ ಗ್ಲೋ ಬರುತ್ತೆ. ಆ್ಯಂಡ್ ನಿಮ್ಮದು ಏನು ಕಲರ್ ಇದೆ ಅದನ್ನೇ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಸೊ ಹಾಗೆ ಸ್ವಲ್ಪ ಸ್ಕಿನ್ ಕ್ಲಿಯರ್ ಆಗುತ್ತೆ. ಯಾವುದೇ ಪಿಂಪಲ್ ಅಥವಾ ಮಾರ್ಕ್ ಆ್ಯಂಡ್ ಪೋರ್ಸು, ಆಮೇಲೆ ಏನಂತ ಹೇಳ್ತೀರ, ಮತ್ತು ಅಲರ್ಜಿ, ಡಸ್ಟು ಅವೆಲ್ಲ ಕೂತ್ಕೊಳ್ಳೋಕ್ಕೆ ಆಗೋಲ್ಲ, ಜಾಗನೇ ಇರೋಲ್ಲ. ಸೊ ಆ ಥರ ಸ್ಕಿನ್ ಕ್ಲಿಯರ್ ಆಗುತ್ತೆ, ಚರ್ಮ ಹೊಳಪು ಬರುತ್ತೆ. ಮೇಕಪ್ಪೇ ಬೇಡ, ಕ್ಲಿಯರ್ ಸ್ಕಿನ್ ಇದ್ದಾಗ ಮೇಕಪ್ ಅಪ್ಲೈ ಮಾಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದೇ ಪಿಂಪಲ್ ಅಥವಾ ಮಾರ್ಕ್ಗಳಿದ್ದಾಗೆಲ್ಲ ನೀವು ಮೇಕಪ್ ಹಾಕಿದರೆ, ಎಷ್ಟು ಮೇಕಪ್ ಹಾಕಿದರೂ ಒಂಥರ ತ್ಯಾಪೆ ಅನಿಸುತ್ತೆ. ಲುಕ್ ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿ ಔಟ್ಲುಕ್ ಬರಲ್ಲ. ಸೊ ಹಾಗಾಗಿ ಬೆಟರ್ ನಾವು ಫಸ್ಟ್ ಬೇಸ್ನ ಪ್ರಾಪರಾಗಿ ನೋಡ್ಕೋಬೇಕು. ಆ್ಯಂಡ್ ಇದ್ರ ಜೊತೆಗೆ ಹೇರ್ ಕೇರ್ ಕೂಡ ಇಂಪಾರ್ಟೆಂಟೇ. ಸೊ ನಾನು ನೈಟ್ ಮಲಗುವಾಗ ಸ್ವಲ್ಪ ಕೂದಲು ಉದ್ದ ಬೆಳೆದಿರೋದ್ರಿಂದ ಜಡೆ ಹಾಕ್ಕೊಂಡು ಮಲಗ್ತೀನಿ, ಸೊ ಡಿಸ್ಟರ್ಬೆನ್ಸ್ ಆಗೋಲ್ಲ.
ಹಿಂದೆ ತುರ್ಬಾ ಥರ ಕಟ್ಟಿದ್ರು ಮಲ್ಗೋಕ್ಕಾಗಲ್ಲ ಅಂತ. ಸೊ ಲೈಟಾಗಿ ಸ್ವಲ್ಪ ಲೂಸಾಗಿ ನಾನು ಜಡೆ ಕಟ್ತೀನಿ, ಟೈಟಾಗಿ ಕಟ್ಟಲ್ಲ, ಲೂಸಾಗಿ ಕಟ್ಬಿಟ್ಟು ಮಲ್ಕೋತೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ನಾನು ಆ್ಯಡ್ ಮಾಡೋದು ಬರುತ್ತೆ, ಲಿಪ್ ಬಾಂಬ್ ಹಚ್ಕೊಂಡು ಮಲ್ಕೊಳ್ಳಿ. ಸೊ ಚಳಿಗಾಲ ಅಲ್ವಾ ಇವಾಗ, ಸೊ ಅದು ನಮ್ಮದು ಫೇಸಲ್ಲಿ ಒಂದು ಇಂಪಾರ್ಟೆಂಟ್ ಅಲ್ವಾ. ಲಿಪ್ಸ್ಟಿಕ್ ಹಾಕಿದಾಗ ಕರ 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 ಅಂತ ಒಂಥರ ಕ್ರ್ಯಾಕ್ ಥರ ಕಾಣಬಾರ್ದು ಅಂದರೆ ಎವ್ರಿ ನೈಟ್ ಲಿಪ್ ಬಾಮ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ನಾನು ಹಾಕಿದೆ, ಬಟ್ ವಿಡಿಯೋ ಮಾಡೋದನ್ನು ಮರ್ತಿದ್ದೀನಿ. ಅಲ್ಲಿ ಅಪ್ಲೈ ಮಾಡಿದ್ದೆ, ಬಟ್ ಅದು ರೆಕಾರ್ಡಿಂಗ್ ಆಗಿಲ್ಲ. ಇಟ್ಸ್ ಓಕೆ. ಲಿಪ್ ಕೇರ್ ತೋರಿಸೋದೇನು ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀನಿ. ಯಾವುದಾದ್ರೂ ಒಳ್ಳೆಯದು ನ್ಯಾಚುರಲ್ ಹೈಜೀನ್ ಇರೋದನ್ನು ಲಿಪ್ ಬಾಮ್ನ ಯೂಸ್ ಮಾಡಿ ವಿತೌಟ್ ಕಲರ್. ದಿಸ್ ದ ಬೆಸ್ಟ್ ಅಂದ್ಕೊಳ್ಳಿ, ವಿತೌಟ್ ಕಲರ್ ಯೂಸ್ ಮಾಡೋದು, ನ್ಯಾಚುರಲ್ ಆಗಿರೋದು. ಆ್ಯಂಡ್ ಈ ಥರ ಸ್ಕಿನ್ ಇರುತ್ತೆ ನೈಟ್. ಆ್ಯಂಡ್ ಮಾರ್ನಿಂಗ್ ಇನ್ನು ನೋಡಿ ಈ ಥರ ಆಗಿದೆ ನನ್ನ ಸ್ಕಿನ್ನು, ನಿದ್ದೆ ಆಗಿರುತ್ತಲ್ಲ. ಸೊ ಮುಖ ಊದ್ಕೊಂಡಿದ್ದೆ ಬಿಟ್ಟರೆ ಕ್ಲಿಯರ್ ಸ್ಕಿನ್ ಈ ಥರ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಯಾವುದಾದ್ರೂ ಡೌಟ್ ಅಥವಾ ಏನಾದರೂ ಹೇಳಬೇಕು ಅನ್ನೋದಾದರೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೇಡವಂತ ನೋಡಲ್ಲ ತಾತ ಲಿಕ್ತು. ಇದ್ಯಾಕೆ ಕೊಡ್ತಾರೆ ನೋಡಲಿ. ಸರಿ ಅಲ್ಲಿ ಓ ಎಕ್ಕ ಬೇಡವಾ, ತಾತ ಕೊಡ್ತು ಹೋಗು. ಯಾಕೆ ಬೇಡ ನಿಂಗೆ? ನಾನು ಇದ್ದೀನಿ ಅಂತ ಬೇಡ ಅಲ್ವಾ? ಆಮೇಲೆ ಅದು ತಾತ ಕೊಡಿ ತಾತ ಅಂತ ಬರ್ತಾರೆ. ಅಲ್ಲಿ ನೋಡಲಿ ಎಷ್ಟು ಇಟ್ಕೊಂಡು ಬಂದೈತೆ ತಾತ.